ಬಿಗ್ ಬಾಸ್ ಸೀಸನ್ 12 ಶುರುವಾದಾಗಿನಿಂದಲೂ ಅಶ್ವಿನಿ ಗೌಡ ಮನೆಯಲ್ಲಿ ತುಂಬಾ ಡಾಮಿನೇಟಿಂಗ್ ಆಟ ಆಡ್ತಿದ್ದಾರೆ. ಮೊದಲ ವಾರದಲ್ಲಿ ರಾಜಮಾತೆ ಎನಿಸಿಕೊಂಡು ತಮ್ಮದೇ ಅಬ್ಬರ ತೋರಿದ್ರು. ಎರಡನೇ ವಾರದಲ್ಲೂ ತಮ್ಮ ಪಟ್ಟು ಮುಂದುವರಿಸಿದ್ರು. ಇದೀಗ ಅವರಿಗೆ ಡವ್ ರಾಣಿ ಪಟ್ಟ ನೀಡಿದೆ. ಬಿಗ್ ಬಾಸ್ ಆರಂಭವಾದಾಗಿನಿಂದಲೂ ಯಾರದ್ದಾದ್ರೂ ಮಾತು ಸದಾ ಕೇಳ್ತಿದೆ ಎನ್ನುವುದಾದ್ರೆ ಅದು ಅಶ್ವಿನಿ ಗೌಡದ್ದು. ಮೊದಲ ವಾರ ರಾಜಮಾತೆಯಾಗಿ ತಮ್ಮ ಅಬ್ಬರ ತೋರಿಸಿದ್ದ ಅವರು ಎರಡನೇ ವಾರ ಅಸುರ ರಾಜನ ಆಗಮನವಾಗಿದ್ರು. ಅವನನ್ನ ಬದಿಗಿರಿಸಿ ತಮ್ಮದೇ ಆಟ ಆಡಿದ್ರು. ಇದೇ ಇವರಿಗೆ ಡವ್ ರಾಣಿ ಪಟ್ಟ ಸಿಗುವಂತೆ ಮಾಡಿದೆ. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಿರೀಟ ತೊಡಿಸುವ ಸಮಯ ಬಂದಿತ್ತು. ಆಗ ಅಶ್ವಿನಿ, ಸ್ಪಂದನ, ಕಾವ್ಯ, ಗಿಲ್ಲಿ ಹಾಗೂ ಮಂಜು ಭಾಷಿಣಿ ಎಲ್ಲರೂ ಅಶ್ವಿನಿ ಗೌಡಗೆ ಡವ್ ರಾಣಿ ಕಿರೀಟ ತೊಡಿಸಿದ್ದಾರೆ. ಜಗಳವಾದಾಗ ವಿಧವಾಗಿ ಡವ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಕಿರೀಟ ತೊಡಗಿಸಿದ್ದಾರೆ. ಸ್ಪಂದನ ಹೇಳಿದ್ರೆ ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕುತ್ತಲೇ ಇರ್ತಾರೆ. ಹಾಗಾಗಿ ಡವ್ ರಾಣಿ ಕಿರೀಟ ತೊಡಿಸಿದೆ ಅಂತ ಗಿಲ್ಲಿ ಹೇಳ್ತಾರೆ. ಅಶ್ವಿನಿ ತಮ್ಮ ಅಧಿಕಾರವನ್ನ ಚಲಾಯಿಸುವ ಎಲ್ಲಾ ಪ್ರಯತ್ನವನ್ನ ಮಾಡ್ತಿದ್ದಾರೆ ಎನ್ನುವುದು ನಿಜವೇ ಆಗಿದ್ರು. ಹೀಗೆ ಎಲ್ಲರೂ ಅವರಿಗೆ ಡವ್ ರಾಣಿ ಪಟ್ಟ ನೀಡಿದ ಬಗ್ಗೆ ಸುದೀಪ್ ಏನ್ ಹೇಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.